ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಆ್ಯಂಡ್ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಇವತ್ತು ನಾವು ಜಾತ್ರೆಗೆ ಹೋಗ್ತಿದ್ದೀವಿ. ನಂದಿ ಜಾತ್ರೆ ಅಲ್ವಾ, ಸೊ ಶಿವರಾತ್ರಿ ಆಗಿದ್ದ ದಿನ ನಾವು ಹೋಗೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಪೂಜೆ ಅದು ಇದು ಇರುತ್ತೆ ಅಲ್ವಾ. ನಮ್ಮೂರಲ್ಲೇ ದೇವಸ್ಥಾನ ಇತ್ತು, ಅದಕ್ಕೆ ಹೋಗಿದ್ದೀನಿ. ಇದಕ್ಕೂ ಮುಂಚೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಆ ವಿಡಿಯೋ ಏನಾದರೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಇವತ್ತು ನೈಟ್ ಅಂದರೆ ಏನದು ಉಪವಾಸ ಇರ್ತೀರಲ್ವ ಜಾತ್ರೆಗೆ, ಅಂದರೆ ಹಬ್ಬಕ್ಕೆ ಶಿವರಾತ್ರಿಗೆ, ಅದಾದಮೇಲೆ ಊಟಗಳು ಮಾಡ್ತೀರಲ್ವ, ಆ ದಿನ ಇವತ್ತಾಗಿರುತ್ತೆ. ಸೊ ಇವತ್ತು ನಾವು ನಂದಿ ಜಾತ್ರೆಗೆ ಹೋಗ್ತಿದ್ದೀವಿ. ನಾವು ಯಾವ ಥರ ಎಂಜಾಯ್ ಮಾಡ್ತೀವಿ, ಏನು ಆ ಜಾತ್ರೆ ಅಂದರೆ ಯಾವ ಥರ ಇರುತ್ತೆ, ಏನೆಲ್ಲ ಥಿಂಗ್ಸ್ ಇರುತ್ತೆ, ತೇರು ಯಾವ ಥರ ಇರುತ್ತೆ, ಟೆಂಪಲ್ ಹೇಗಿದೆ, ಮತ್ತು ನಾವೆಲ್ಲ ಯಾವ ಥರ ಎಂಜಾಯ್ಮೆಂಟ್ ಮಾಡ್ತೀವಿ, ಇದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬನ್ನಿ ಹೋಗಿ ನೋಡ್ಕೊಬರೋಣ. ನಾವೀಗ ಸ್ಟಾರ್ಟ್ ಆಗಿದ್ದೀವಿ. ಸೊ ಹೋಗ್ತಾ ಇದ್ದೀವಿ. ನೀನು ಸ್ವಲ್ಪ ಹೊತ್ತು, ಇನ್ನೊಂದು 20 ಮಿನಿಟ್ಸ್ ರೀಚ್ ಆಗ್ತೀವಿ. ನಾವು ಹೋಗ್ತಿರೋದು 4 ಮೆಂಬರ್ಸ್ ಹೋಗ್ತಿದ್ದೀವಿ. ನಮ್ಮ ಬಾವ ಮತ್ತು ನಮ್ಮ ಅಣ್ಣ ಮಗ ಮತ್ತು ಮಗಳು ಇಬ್ಬರು ಹೋಗ್ತಿದ್ದೀವಿ. ಸೊ ಅಲ್ಲಿಗೆ ಹೋದ್ಮೇಲೆ ಅವ್ರು ಯಾರು ಅಂತ ತೋರಿಸ್ತೀನಿ ಗೈಸ್ ನಿಮಗೆ. ಸ್ಟಾರ್ಟ್ ಆಗ್ತೀವಿ ನಾವಾದರೆ ಆಗಿದ್ದೀವಿ. ಇನ್ನೊಂದು 1/2 ಕಿಲೋಮೀಟರ್ ಇದೆ. ಸೊ ನೋಡಿ, ಇಲ್ಲಿಂದನೇ ಅಂಗಡಿಗಳೆಲ್ಲ ಸ್ಟಾರ್ಟ್ ಆಗಿದೆ ಗೈಸ್. ಜಾತ್ರೆ ಅಂದರೆ ಮಹತ್ವ ಹೆಂಗೆ ಗೊತ್ತಾ, ಈ ಎತ್ತುಗಳಿರುತ್ತೆ ಅಲ್ವಾ, ಎತ್ತುಗಳನ್ನ ಜಾತ್ರೆಗೆ ಒಂದು 5 ಡೇಸ್ 6 ಡೇಸ್ ಮುಂಚೆನೇ ಕರ್ಕೊಬಂದು ಇದು ಮಾಡ್ತಾರೆ. ಅಂದರೆ ಜಾತ್ರೆಗೆ ಮುಂಚೆನೇ ಕರ್ಕೊಬಂದು ಇಲ್ಲೆಲ್ಲ ಟೆಂಟ್ ಹಾಕ್ಕೊಂಡು ಸ್ವಲ್ಪ ದಿನ ಇಲ್ಲೇ ಇರ್ತಾರೆ ಗೈಸ್. ಇದೇ ಜಾತ್ರೆಯಲ್ಲಿ ಮಹತ್ವ ಆಗಿರುತ್ತೆ. ಅದರಲ್ಲೂ ಇದು ನಂದಿ ಜಾತ್ರೆ ಆಗಿರೋದ್ರಿಂದ, ನಂದಿ ಅಂದರೆ ಹಸುನೇ ಅಲ್ವಾ. ಸೊ ಅದರಲ್ಲೂ ಇಲ್ಲಿ ಈ ಜಾತ್ರೆಯಲ್ಲಿ ತುಂಬ ಜನ ತಗೊಂಬಂದಿರ್ತಾರೆ ತಮ್ಮ ಎತ್ತು ಕರುಗಳನ್ನ. ಸೊ ಇದಾಗಿರುತ್ತೆ ಗೈಸ್. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ದೇವಸ್ಥಾನ ರೀಚ್ ಆಗ್ತಾ ಇದ್ದೀವಿ ಗೈಸ್. ಗೈಸ್ ನಾವು ರೀಚ್ ಆಗಿದ್ದೀವಿ. ಆದರೆ ತುಂಬ ಕ್ರೌಡ್ ಆಗಿರೋದ್ರಿಂದ ನಾವು ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಇದು ನನ್ನ ಸಿಸ್ಟರು ಹೇಳಿದೆ ಅಲ್ವಾ, ನಾವು ಅಣ್ಣನ ಮಗಳು ಇವಳು. ಆ್ಯಂಡ್ ಅಲ್ಲಿ ಮುಂದೆ ಹೋಗ್ತಿದ್ದಾರೆ ನೋಡಿ, ಅದು ಅಲ್ಲಿ ಮುಂದೆ ಹೋಗ್ತಿರೋದು ನಮ್ಮ ಭಾವ, ಮತ್ತು ಇವರು ನನ್ನ ಬ್ರದರ್ ಆಗಿರ್ತಾರೆ ಗೈಸ್. ಸೊ ಬನ್ನಿ ಹೋಗೋಣ. ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕು ಅನಿಸುತ್ತೆ ಐ ಥಿಂಕ್. ಬನ್ನಿ ಹೋಗೋಣ, ಹೇಗಿರುತ್ತೆ ಏನು ಅಂತ ತೋರಿಸಿ. ರೀಚ್ ಆಗಿದ್ದೀವಿ ನೋಡಿ, ಇದೇ ಟೆಂಪಲ್ಲು. ಇನ್ನೂ ಒಳಗಡೆ ಹೋಗಿಲ್ಲ, ಜಸ್ಟ್ ರೀಚ್ ಆಗಿದ್ದೀವಿ. ಸೊ ಇದು ಟೆಂಪಲ್ ಆಗಿರುತ್ತೆ. ಅಲ್ಲೆಲ್ಲ ಗೇಮ್ಸ್ ಹಾಕಿದ್ದಾರೆ ಗೈಸ್, ಔಟ್ಡೋರ್ ಗೇಮ್ಸ್ ಹಾಕಿದ್ದಾರೆ. ಅಲ್ಲಿ ಹೋಗ್ತೀವಿ, ಅಲ್ಲಿ ಹೋದಾಗ ತೋರಿಸ್ತೀವಿ. ಈಗ ಪ್ರೆಸೆಂಟ್ ಟೆಂಪಲ್ ಒಳಗಡೆ ಹೋಗೋಣ ಬನ್ನಿ ಗೈಸ್. ನೋಡಿ, ನೇಮಿಂಗ್ ಬೋರ್ಡ್ ನೋಡ್ಕೊಂಬಿಡಿ. ಸೊ ಎಂಟ್ರಿ ಆಗ್ತಾ ಇದ್ದೀವಿ ನಾವೀಗ. ಸೊ ಅಲ್ಲಿ ತೇರು ಕಾಣಿಸ್ತಿದೆಯಾ, ನೋಡ್ಕೊಳ್ಳಿ ಈಗಲೇ. ನೋಡಿ ಗೈಸ್, ಎಷ್ಟು ಚೆಂದ ಇದೆ ಅಲ್ವಾ. ನೈಟ್ ಟೈಮ್ ಬಂದರೆ ಅದಕ್ಕೆ ಬೇರೆ ಇರೋ ಗೈಸ್. ನಾನಂತೂ ತುಂಬ ಎಂಜಾಯ್ ಮಾಡ್ತಿದ್ದೀನಿ. ನೀವು ನೋಡ್ಬಿಟ್ಟು ಎಂಜಾಯ್ ಮಾಡ್ಕೊಳ್ಳಿ. ಯಾರ್ಯಾರು ಬರೋಕ್ಕಾಗಿಲ್ವೋ ಅವರು ಗೈಸ್. ಸೊ ಗೈಸ್, ಎಂತ ಆಯಿತು ಗೊತ್ತಾ, ನಾನು ಸಂಜೆ ಬಿದ್ದೋಗ್ಬಿಟ್ಟಿದ್ದೆ. ಸೊ ಬಲಗೈ ಫುಲ್ ಫ್ರ್ಯಾಕ್ಚರ್ ಆಗಿದೆ, ಅಂದರೆ ನೋವಾಗ್ತಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಮೂಳೆ ಏನಾದರೂ ಒಂದು ಸ್ವಲ್ಪ ಹುಳುಕ್ ಬಿದ್ದಂಗೆ ಆಗಿದೆ ಅನಿಸುತ್ತೆ ನನಗೆ. ಸೊ ಅದರಲ್ಲಿ ನಾನು ಹಾಕಲ್ಲ ಅಂದರೂ ತೇರಿಗೆ ಬಾಳೆಹಣ್ಣು ಹಾಕ್ಸಿದ್ದಾಳೆ ಗೈಸ್ ಇವಳು. ನಾನು ಹಾಕಲ್ಲ ಅಂತ ಹೇಳ್ತಿದ್ದೀನಿ, ಆದರೂ ಹಾಕ್ಸಿದ್ದಾಳೆ. ನನಗೆ ತುಂಬ ನೋವಾಗ್ತಿದೆ, ಕೈ ಹೆಂಗೆ ನೋವಾಗ್ತಿದೆ ಅಂದರೆ, ಫಸ್ಟೇ ಪೇಯ್ನ್ ಇತ್ತು, ಅದರಲ್ಲಿ ಇವಳು ಹಂಗೆ ಮಾಡಿಸಿದ್ಲ, ಇದಿದು ಪೇಯ್ನ್ ಆಗ್ತಿದೆ ಗೈಸ್. ತುಂಬ ನೋವಾಗ್ತಿದೆ. ಸೊ ಹೀಗಿದೆ ನೋಡ್ಕೊಳ್ಳಿ ಗೈಸ್. ಟೆಂಪಲ್ ಒಳಗಡೆ ಹೋಗೋದಕ್ಕಾಗಿಲ್ಲ, ಏಕೆ ಅಂತಂದರೆ ತುಂಬ ಕ್ರೌಡ್ ಇದೆ ಟೆಂಪಲ್ ಒಳಗಡೆ. ಸೊ ಅದಕ್ಕೋಸ್ಕರ ಆಗಲಿಲ್ಲ. ಸೊ ಈಗ ನಾವು ಔಟ್ಡೋರ್ ಗೇಮ್ಸ್ ಇದೆ ಅಲ್ವಾ, ಸೊ ಗೇಮ್ಸ್ ಹತ್ರ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಯಾವುದಾದ್ರೂ ಒಂದು ಗೇಮ್ ಆಡಲೇಬೇಕು ಅಂತ ಜಾತ್ರೆಗೆ ಬಂದಿರೋದು ಗೈಸ್ ನಾನು. ಯಾಕೆ ಅಂತಂದರೆ 2 ಇಯರ್ಸಿಂದ ಮಿಸ್ ಮಾಡ್ಕೊಂಡಿದ್ದೀನಿ ಗೈಸ್ ಗೇಮ್ಸ್ ಆಡೋದು. ಸೊ ಅದಕ್ಕೋಸ್ಕರ ನಾನು ಇವಾಗ ಗೇಮ್ಸ್ ಆಡಬೇಕು ಅಂತಲೇ ಜಾತ್ರೆಗೆ ಕರ್ಕೊಂಡ್ಬಂದಿದ್ದೀನಿ ನಮ್ಮ ಭಾವನಿಗೆ ಒಪ್ಪಿಸ್ಬಿಟ್ಟು. ಹೆಂಗೆ ನಾವು. ಸೊ ನೋಡಿ, ಫುಲ್ಲು ಕ್ರೌಡು. ಇಷ್ಟೊತ್ತಾಗಿದ್ರೆ ಕ್ರೌಡ್ ಇದೆ ಗೈಸ್. ಟೈಮ್ ಬಂದ್ಬಿಟ್ಟು 9 ಗಂಟೆ ಆಗಿದೆ. ಸೊ ಆದರೂ ಎಷ್ಟು ಕ್ರೌಡ್ ಇದೆ ನೋಡಿ, ತುಂಬ ಕ್ರೌಡ್ ಇದೆ ಗೈಸ್. ಜಾತ್ರೆಯಲ್ಲಿ ಫುಡ್ ಕಾರ್ಟ್ಸು ಸಹ ಇಟ್ಟಿದ್ದಾರೆ. ಯಾರಾದರೂ ನಿಯರ್ ಬೈ ಇರೋರು ಬಂದು ನೋಡಿಕೊಂಡು ತಿನ್ಕೊಂಡು ಹೋಗಿ
ಆಮೇಲೆ ಸಣ್ಣ ಸಣ್ಣದಾಗಿ ಶಾಪ್ಸು ಸಹ ಇಟ್ಟಿದ್ದಾರೆ ಗೈಸ್. ಸೊ ಬಂದು ತಿನ್ಕೊಂಡೋಗಿ ಆಮೇಲೆ ಪರ್ಚೇಸ್ ಮಾಡಿ. ನಿಮಗೆ ಯಾವುದು ನೆಸೆಸಿಟಿ ಇರುತ್ತೋ ಅದನ್ನೇ ಪರ್ಚೇಸ್ ಮಾಡಿ. ಸಿಕ್ಕಾಪಟ್ಟೆ ಯಾವುದು ಪರ್ಚೇಸ್ ಮಾಡಬೇಡಿ ಗೈಸ್, ದುಡ್ಡು ವೇಸ್ಟ್ ಮಾಡಬಾರ್ದು. ಇನ್ನೊಂದು ಒಳ್ಳೆ ವಿಚಾರ ಏನು ಅಂತಂದರೆ ಇಲ್ಲಿ ಗಿಡಗಳು ಸಹ ಇಟ್ಟಿದ್ದಾರೆ. ಸೊ ಹಸಿರು ನಾಡನ್ನು ಬೆಳೆಸಿ ಅಂತ ಹೇಳಿದ್ದಾರೆ ಅಲ್ವಾ, ಅದು ಬರ್ತಿಲ್ಲ ನನಗೆ ಕೊಟೇಶನ್. ಇಲ್ಲಿ ನಗಿಸ್ತಿದ್ದಾರೆ ನಮ್ಮ ಭಾವ ಅವರೆಲ್ಲನೂ. ಸೊ ಆ ಕೊಟೇಶನ್ನ ನೀವೇ ಫಿಲ್ ಮಾಡ್ಕೊಂಬಿಟ್ಟು ಒಂದೊಂದು ಗಿಡ ತೊಗೊಂಡೋಗ್ಬಿಟ್ಟು ನೆಟ್ಕೊಬಿಡಿ ಗೈಸ್. ನಿಜ ಅದಕ್ಕಿಂತ ಒಳ್ಳೇದಿನ್ನೇನೂ ಇಲ್ಲ. ಆ್ಯಂಡ್ ಇವಾಗ ಗೇಮ್ಸ್ ಹತ್ರ ಹೋಗ್ತಿದ್ದೀವಿ ನಾವು. ನನಗೆ ಗೇಮ್ ಆಡೋಕ್ಕೆ ಬಿಟ್ಟಿಲ್ಲ ಅಂದರೆ ಇವತ್ತಿವನ್ನ ಮರ್ಡರ್ ಮಾಡ್ತೀನಿ ನಾನು. ನಿಜ ಗೈಸ್, ನಾನು ಆಡಬೇಕು ಅಂತಲೇ ಬಂದಿದ್ದೀನಿ, ಫಿಕ್ಸ್ ಆಗಿ ಬಂದಿದ್ದೀನಿ ಆ್ಯಕ್ಚುಲಿ. ಸೊ ಆಡ್ತೀನಿ ಗೈಸ್. ಅಂತೂ ಇಂತೂ ಫೈನಲಿ ಎಂಟ್ರಿ ಕೊಡ್ತಿದ್ದೀವಿ. ಗೇಮ್ಸ್ ಆಡ್ಬಿಡೋದೆ ಈಗ, ನೋಡ್ಕೊಂಡಿರಿ. ಸೊ ಯಾವುದಾದ್ರೂ ಒಂದು ಗೇಮ್ ಆಡಬೇಕು. ನನಗೆ ಬೇಡ ನಟರಾಜು, ಬರಬೇಕಾದ್ರೆ ತಿನ್ನೋಣ ನಡಿ. తిను అప్ప బాగుంటుంది కానీ స్ట్రాంగ్గా ఉండేలే ఉప్పు కారం ಗೈಸ್. ಇವಾಗ ಅದು ಬೇಕಂತೆ ನಮ್ಮ ಭಾವನಿಗೆ, ಅದು ತಗೊತಾ ಇದ್ದೀವಿ ಗೈಸ್. ಇಲ್ಲಿ ನೋಡಿ ಎಷ್ಟು ಕ್ರೌಡ್ ಇದೆ. ಗೇಮ್ಸ್ ಹತ್ರನೂ ಕ್ರೌಡ್ ಇರಬೇಕಾ ಹೇಳಿ? ನೋಡಿ ಗೈಸ್, ಇವರೆಲ್ಲ ಆಡ್ಬಿಟ್ಟು ಇಳಿತಾ ಅವರೇ. ನಾವಿನ್ನ ಇವಾಗ ಹೋಗ್ತಾ ಇದ್ದೀವಿ. ಎಷ್ಟು ಕ್ರೌಡ್ ಇದೆ ನೋಡಿ ಗೈಸ್. ಯಪ್ಪ ಶಿವ. ನೋಡಿ ಗೈಸ್, ಇವ್ನು ಯಾವುದಕ್ಕೂ ಬೇಡ ಅಂತ ಅವನೇ. ಗೈಸ್ ಫೈನಲಿ ಒಪ್ಕೊಂಡ್ಬಿಟ್ಟ ಆಡೋಣ ಅಂತ. ಗೈಸ್ ಫೈನಲಿ ಅವನು ಟಿಕೆಟ್ ತೊಗೊಂಬರೋದಕ್ಕೆ ಹೋಗಿದ್ದಾನೆ. ನಾವು ಲೈನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಷ್ಟೇ ಗೈಸ್, ಟಿಕೆಟ್ ತೊಗೊಬರ್ಲಿ, ಹೋಗೋಣ. ಗೊತ್ತಾ, ನಮ್ಮ ಭಾವ ಬರಲ್ಲ ಅಂತ ಫೈನಲಿ ಕರ್ಕೊಬಂದಿದ್ದೀನಿ ಗೈಸ್. ಫೈನಲಿ ಕರ್ಕೊಬಂದ್ಬಿಟ್ಟಿದ್ದೀನಿ. ನೋಡಿ ಗೈಸ್, ನನಗೆ ಭಯ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಗೈಸ್ ಇವರಿಗೆ. ಇವ್ರ ಅಮ್ಮ ಅಪ್ಪ ಆಚೆನೇ ಇದ್ದಾರೆ, ನಮ್ಮ ಜೊತೆ ಕಳಿಸ್ತಿದ್ದಾರೆ. ಗೈಸ್ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಬಂದು ಕೂತ್ಕೊಂಡಿದ್ದೀವಿ ನೋಡಿ. ಅಲ್ಲಿ ನಮ್ಮ ಭಾವ ಅವ್ರು ಕೂತಿದ್ದಾರೆ, ಇಲ್ಲಿ ನಾವು ಕೂತಿದ್ದೀವಿ. ಹಾಯ್ ಮಾಡು ಅಂತ ಹೇಳ್ತಿದ್ದೀನಿ ನಾನು ಅವನಿಗೆ ಆ್ಯಕ್ಚುಲಿ. ಸೊ ತುಂಬ ಸಾಂಗ್ಸ್ ಇಟ್ಟಿದ್ದಾರೆ, ಅದಕ್ಕೋಸ್ಕರ ನನಗೆ ಭಯ ಗೈಸ್. ಅಂದರೆ ಈಗ ಹೊಸ್ದಾಗಿ ವೀಡಿಯೋಸ್ ಮಾಡ್ತಿದ್ದೀನಿ ಅಲ್ವಾ, ಎಲ್ಲಿ ಕಾಪಿರೈಟ್ಸ್ ಬಂದುಬಿಡುತ್ತೋ ಸಾಂಗ್ಸ್ ಎಲ್ಲ ಇದ್ದರೆ ಅಂತ ವಾಯ್ಸ್ ಕೊಡ್ತಿದ್ದೀನಿ. ಗೈಸ್ ಸ್ಟಾರ್ಟ್ ಆಯಿತು ಅಂತ ಅಂದ್ಬಿಟ್ಟು ಕಿರ್ಚ್ತಾ ಇದ್ದೀನಿ. ಆ್ಯಂಡ್ ಫುಲ್ ಎಕ್ಸೈಟ್ಮೆಂಟ್ ಆಗಿದೆ ಗೈಸ್. ಏಕೆ ಅಂತಂದರೆ ತುಂಬ 2 ಇಯರ್ಸ್ 3 ಇಯರ್ಸ್ ಆದಮೇಲೆ ನಾನು ಮ್ಯೂಸಿಕಲ್ ಚೇರ್ಗೆ ಹತ್ತಿರೋದು. ಯಾವ ಥರ ಇರುತ್ತೆ ರಿಯಾಕ್ಷನ್ಸು ಒಂದು ಹೇಳೋಕ್ಕಾಗ್ತಿಲ್ಲ. ಫುಲ್ಲು ಕಿರ್ಚ್ತಿದ್ದೀನಿ. ಬಟ್ ಮನಸ್ಸಲ್ಲಿ ಎಷ್ಟು ಭಯ ಆಗ್ತಿದೆ ಅಂತಂದರೆ ಅಷ್ಟು ಭಯ ಆಗ್ತಿದೆ. ಅದರಲ್ಲಿ ಇನ್ನೊಂದು ಹೆಂಗೆ ಗೊತ್ತಾ, ಫುಲ್ ಸೆಲ್ಫಿ ಸ್ಟಿಕ್ಕು ಫುಲ್ಲು ನಡುಗ್ತಾ ಇದೆ. ನನಗೆ ಕೈ ಫ್ರ್ಯಾಕ್ಚರ್ ಬೇರೆ ಆಗಿದೆ ಅಲ್ವಾ. ಸೊ ಅದಕ್ಕೋಸ್ಕರ ನನಗೆ ಆಗ್ತಿಲ್ಲ ಅದಕ್ಕೋಸ್ಕರ. ಆ್ಯಂಡ್ ನನ್ನ ತಂಗಿ ಹಿಡ್ಕೊ ಅಂತಂದರೆ ನನಗೆ ಭಯ ಅಂತಂದ್ಲು. ಬಟ್ ಈ ಎಂಜಾಯ್ಮೆಂಟ್ಸ್ ಎಲ್ಲ ಯಾವಾಗಿರುತ್ತೆ ಹೇಳಿ? ಅಟ್ಲೀಸ್ಟ್ ಯೂಟ್ಯೂಬಲ್ಲಾದರೂ ಹಾಕ್ಕೊಂಡ್ರೆ ನನಗೂ ಮೆಮೊರೀಸ್ ಇರುತ್ತೆ ಅಲ್ವಾ, ನಿಮಗೂ ತೋರಿಸ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಆ್ಯಂಡ್ ಫುಲ್ ಸಖತ್ ಭಯ ಆಯಿತು ಗೈಸ್. ಯಾವಾಗ ಭಯ ಆಗುತ್ತೆ ಅಂದರೆ ಸಡನ್ನಾಗಿ ಅದು ತಿರ್ಕೊಳ್ಳುತ್ತೆ, ಆವಾಗ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಗೈಸ್. ಎಷ್ಟು ಭಯ ಬಿದ್ದೀನಿ ಗೊತ್ತಾ? ನಾನೇ ಅಲ್ಲ, ನಮ್ಮ ಭಾವ ಅವರು ಸಿಕ್ಕಾಪಟ್ಟೆ ಭಯ ಬಿದ್ದಿದ್ದಾರೆ. ಅವ್ರನ್ನ ವಿಡಿಯೋ ಮಾಡೋಣ ಅಂದ್ಕೊಂಡ್ರೆ ಅದು ಅವರು ಕಾಣಿಸ್ತಿಲ್ಲ. ಬಿಕಾಸ್ ಈ ಕಡೆ ಕೂತಿದ್ರಲ್ವಾ,
ಎಲ್ಲೋ ಒಂದೊಂದು ಚೂರು ಮಾತ್ರ ಅವರು ಕಾಣಿಸ್ತಿದ್ದಾರೆ. ಏಕೆಂತಂದರೆ ನನಗೆ ಸೆಲ್ಫಿ ಸ್ಟಿಕ್ ಫುಲ್ ದೂರ ಇಡೋದಕ್ಕೆ ಆಗಿಲ್ಲ, ಅದು ಫೋರ್ಸಾಗಿ ತಿರುಗಿಸ್ತಿದ್ದ ಅಲ್ವಾ, ಅದಕ್ಕೋಸ್ಕರ ನನಗೆ ಅಷ್ಟೊಂದು ಇಡೋಕ್ಕಾಗಿಲ್ಲ ಗೈಸ್. ಅದಕ್ಕೋಸ್ಕರ ಆ್ಯಂಡ್ ಫುಲ್ ಎಂಜಾಯ್ ಮಾಡ್ತಿದ್ದೀನಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. 2 ಇಯರ್ಸಿಂದ ಮಾಡ್ತಾ ಇರೋ ಎಂಜಾಯ್ನ ಮಾಡಿಬಿಟ್ಟಿದ್ದೀನಿ ಗೈಸ್. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನಿಮಗೂ ಯಾರಿಗಾದ್ರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಈ ಥರ ಗೇಮ್ಸ್ ಎಲ್ಲ ಆಡಬೇಕು ಅಂತಂದರೆ ಡೆಫಿನೆಟ್ಲಿ ಮಾಡಿ ಗೈಸ್. ಇರೋದು ಒಂದು ಲೈಫ್, ಯಾಕೆ ಕಳ್ಕೊತೀರಾ? ಗೈಸ್ ನೋಡಿ, ಅಬಿಸ್ ಯುವರ್ ಫೀಲಿಂಗ್ಸ್ ಅಂತಂದರೆ ಹೋಗಿದ್ದೀರ ನಾನು. ಬಿಕಾಸ್ ಅಷ್ಟೊಂದು ಫಾಸ್ಟ್ ಇತ್ತು ಗೈಸ್. ಆ್ಯಕ್ಚುಲಿ ಅದು ಹೇಳಬೇಕು ಅಂದರೆ ತುಂಬ ಫಾಸ್ಟ್ ಇತ್ತು. ಅದು ಒಂದು ಸಲ ತಿರುಗಿಸಿದೆ ಅಂತಂದರೆ ಫುಲ್ ಒಂಥರ ಹಾರ್ಟ್ ಬೀಟು ತುಂಬ ಜೋರಾಗಿಬಿಡುತ್ತೆ, ಅಷ್ಟು ಫಾಸ್ಟಾಗಿತ್ತು. ಎಲ್ಲಿ ಬಿದ್ದೋಗ್ಬಿಡ್ತೀನಾ ಅನಿಸ್ಬಿಟ್ಟಿತ್ತು. ಸೆಲ್ಫಿ ಅಂದರೆ ಫೋನ್ ಬೇರೆ ಇಟ್ಕೊಂಡಿದ್ದೆ ಅಲ್ವಾ, ಸೊ ತುಂಬ ಭಯ ಅಂದರೆ ಭಯ ಆಗೋಗ್ಬಿಟ್ಟಿತ್ತು. ಇನ್ನು ಅವ್ರಿಗೆ ಯಾವ ಥರ ಇರೋಲ್ಲ, ಅವರೆಲ್ಲ ಫಸ್ಟ್ ಟೈಮ್ ಆಡಿದ್ದು. ನಾನಾದರೂ 4-5 ಸಲ ಆಡಿದ್ದೀನಿ, ಅವರು ಫಸ್ಟ್ ಟೈಮ್ ಆಡಿದ್ದು. ಸೊ ಅವ್ರ ಇನ್ನರ್ ಫೀಲಿಂಗ್ಸ್ ಅರ್ಥ ಆಗುತ್ತೆ ಗೈಸ್. ಚಾರ್ಜ್ ತಿನ್ನೋದಕ್ಕೆ ಬಂದಿದ್ದೀವಿ ಗೈಸ್. ಸೊ ಒಳಗಡೆ ಹೋಗ್ಬಿಟ್ಕೊಳ್ಳೋಣ ಬನ್ನಿ. ಕವಿ ನೋಡಿ, ನಮ್ಮನ್ನು ಬಿಟ್ಬಿಟ್ಟು ಎಲ್ಲಿ ಹೋಗ್ತಾವ್ರೆ. ಮೋಸ ಅಲ್ವಾ? ಕಮೆಂಟ್ ಮಾಡಿ ಮೋಸ ಅಂತ. ನಾವಲ್ಲಿ ಫೋಟೋಸ್ ತೊಗೊಳ್ಳೋಣ ಬನ್ನಿರಿ ಅಂದರೆ ಬರಲಿಲ್ಲ ಗೈಸ್. ಆದರೆ ನಮ್ಮನ್ನು ಬಿಟ್ಬಿಟ್ಟು ಮಾತ್ರ ಹೋಗ್ತಾ ಅವರೆ. ಫಾಸ್ಟಾಗಿ ಬಾರೆ ಅಂದರೆ ನನ್ನ ತಂಗಿ ಬರೋಲ್ಲ ಗೈಸ್. ಎಸ್ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಹಾಗೆ ಒಂದೆರಡು ಫೋಟೋಸ್ ತೊಗೊಂಡು ನಮ್ಮ ಡೇನ ಈ ಥರ ಮುಗಿಸ್ತಿದ್ದೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಗೈಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಅದೇ ಥರ ವೀಡಿಯೋಸ್ ಮಾಡ್ತೀನಿ ಗೈಸ್. ಬಾಯ್.